ಪ್ರದೀಪ್ ರಂಗನಾಥನ್ ಅಭಿನಯದ ಲವ್ ಇನ್ಶೂರೆನ್ಸ್ ಕಂಪನಿ ಸಿನಿಮಾಗೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಾಗಾಗಿ ಈ ಸಿನಿಮಾದ ಕಲೆಕ್ಷನ್ ಏರಿಕೆ ಕಾಣ್ತಾ ಇಲ್ಲ. 2040ರ ಕಾಲಘಟ್ಟದಲ್ಲಿ ನಡೆಯುವ ಕಥೆಯನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಕೃತಿ ಶೆಟ್ಟಿ ಅವರು ಈ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ವಿಘ್ನೇಶ್ ಶಿವ ನಿರ್ದೇಶನದ ಪ್ರದೀಪ್ ರಂಗನಾಥನ್ ನಟನೆಯ ಲವ್ ಇನ್ಶೂರೆನ್ಸ್ ಕಂಪನಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸಾಧಾರಣ ಕಲೆಕ್ಷನ್ ಮಾಡ್ತಾ ಇದೆ. ವಾರಾಂತ್ಯದ ರಜಾ ದಿನಗಳಿದ್ರೂ ಸಹ ಚಿತ್ರದ ಕಲೆಕ್ಷನ್ ನಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡುಬಂದಿಲ್ಲ. ಸೈನ್ಸ್ ಫಿಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ಮೇಲೆ ಪ್ರದೀಪ್ ರಂಗನಾಥನ್ ಫ್ಯಾನ್ಸ್ ಬಹಳ ನಿರೀಕ್ಷೆ ಹೊಂದಿದ್ರು. ಆದ್ರೆ ಈ ನಿರೀಕ್ಷೆಯ ಮಟ್ಟವನ್ನ ತಲುಪೋಕೆ ಈ ಸಿನಿಮಾಗೆ ಸಾಧ್ಯವಾಗಿಲ್ಲ. ಸ್ಯಾಟ್ನೆಲ್ ವರದಿಯ ಪ್ರಕಾರ ಮೊದಲ ದಿನ ಈ ಸಿನಿಮಾಗೆ 7.5 ಕೋಟಿ ರೂಪಾಯಿ ಕಲೆಕ್ಷನ್ ಆಯಿತು. ಎರಡನೇ ದಿನ 7.70 ಕೋಟಿ ರೂಪಾಯಿ ಗಳಿಸಿದೆ. 2 ದಿನಗಳಲ್ಲಿ ಒಟ್ಟು ಗಳಿಕೆ 14.75 ಕೋಟಿ ರೂಪಾಯಿ ಆಗಿದೆ. ಪ್ರದೀಪ್ ರಂಗನಾಥನ್ ಅವರ ಈ ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದ್ರೆ ಇದು ಉತ್ತಮ ಕಲೆಕ್ಷನ್ ಅಲ್ಲ ಎಂಬುದು ತಿಳಿಯುತ್ತೆ. ಪ್ರದೀಪ್ ರಂಗನಾಥನ್ ಅವರ ಮೊದಲ ಸಿನಿಮಾ ಲವ್ ಟುಡೇಗೆ ಹೋಲಿಸಿದ್ರೆ ಲವ್ ಇನ್ಶೂರೆನ್ಸ್ ಕಂಪನಿ ಉತ್ತಮ ಆರಂಭ ಪಡೆದಿದೆ. ಲವ್ ಟುಡೇ ಮೊದಲ 2 ದಿನಗಳಲ್ಲಿ ಕೇವಲ 7 ಕೋಟಿ ಗಳಿಸಿತ್ತು. ಆದರೆ ಪ್ರದೀಪ್ ಅವರ ಇತ್ತೀಚಿನ ಹಿಟ್ ಚಿತ್ರಗಳಾದ ಡ್ಯೂಡ್ ಮತ್ತು ಡ್ರ್ಯಾಗನ್ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಲ ಕಲೆಕ್ಷನ್ ಕೊಂಚ ಕುಸಿದಿದೆ. ಸಾಮಾನ್ಯವಾಗಿ ಶನಿವಾರದಂದು ಸಿನಿಮಾಗಳ ಗಳಿಕೆಯಲ್ಲಿ ಭಾರಿ ಏರಿಕೆ ಇರ್ತಾ ಇತ್ತು. ಆದರೆ ಲವ್ ಇನ್ಶೂರೆನ್ಸ್ ಕಂಪನಿ ಚಿತ್ರದಲ್ಲಿ ಅಂತಹ ಮ್ಯಾಜಿಕ್ ನಡೆದಿಲ್ಲ. ಈ ಚಿತ್ರದ ಜೊತೆ ರಿಲೀಸ್ ಆದ ಅಡಿವಿಶೇಷ್ ಅವರ ಡಕಾಯಿತ್ ಚಿತ್ರಕ್ಕೆ ಹೋಲಿಸಿದ್ರೆ ಪ್ರದೀಪ್ ಸಿನಿಮಾ ಉತ್ತಮ ಗಳಿಕೆ ಮಾಡ್ತಾ ಇದ್ರು ನಿರೀಕ್ಷಿತ ವೇಗ ಕಾಣ್ತಾ ಇಲ್ಲ. ಈ ಚಿತ್ರಕ್ಕೆ ಜನರಿಂದ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ವಿಘ್ನೇಶ್ ಶಿವ ನಿರ್ದೇಶನದ ಈ ಸಿನಿಮಾಗೆ ರೌಡಿ ಪಿಕ್ಚರ್ಸ್ ಮತ್ತು 7 ಸ್ಕ್ರೀನ್ ಸ್ಟುಡಿಯೋ ಜಂಟಿಯಾಗಿ ಬಂಡವಾಳ ಹೂಡಿವೆ. 2040ರ ಕಾಲಘಟ್ಟದಲ್ಲಿ ನಡೆಯುವ ಕಥೆಯನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಪ್ರದೀಪ್ ರಂಗನಾಥನ್ ಅವರಿಗೆ ಜೋಡಿಯಾಗಿ ಕೃತಿ ಶೆಟ್ಟಿ ನಟಿಸಿದ್ದಾರೆ. ಯೋಗಿ ಬಾಬು, ಸೀಮನ್, ಗೌರಿ ಜಿ ಕಿಶನ್, ಸುನಿಲ್ ರೆಡ್ಡಿ ಮುಂತಾದವರು ಪಾತ್ರವರ್ಗದಲ್ಲಿ ಇದ್ದಾರೆ.